ಇದೀಗ ರಾಜ್ಯದ ಜನರ ಚಿತ್ತ ಮತ್ತೆ ಬೆಣ್ಣಿನಗರಿ ದಾವಣಗೆರೆಯತ್ತ ತಿರುಗಿದೆ. ಈ ಹಿಂದೆ ಸಿದ್ದರಾಮೋತ್ಸವದಿಂದ ದಾಖಲೆ ನಿರ್ಮಿಸಿದ ಬೆಣ್ಣಿನಗರಿ ಇದೀಗ ವೀರಶೈವ ಮಹಾಸಭೆಯ ಮಹಾ ಅಧಿವೇಶನದಿಂದ ಗಮನ ಸೆಳೆದಿದೆ. ಡಿಸೆಂಬರ್ 23 ಮತ್ತು 24ರಂದು ದಾವಣಗೆರೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಮಹಾ ಅಧಿವೇಶನ ನಡೆಯಲಿದೆ. ರಾಜ್ಯದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಲಿಂಗಾಯತರು ಸಜ್ಜಾಗ್ತಿದ್ದಾರೆ. ವಿಶೇಷವಾಗಿ ಲಿಂಗಾಯತರಲ್ಲಿ ಬರುವ ಗುರು ವಿರಕ್ತ ಹಾಗೂ ಕಾಂಗ್ರೆಸ್ ಬಿಜೆಪಿ ಲಿಂಗಾಯತರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ತರಲು ವೀರಶೈವ ಮಹಾಸಭೆ ಸಂಕಲ್ಪ ಮಾಡಿದೆ. ಹೀಗಾಗಿ ದಾವಣಗೆರೆ ನಗರದಾದ್ಯಂತ ಶಾಮನೂರು ಶಿವಶಂಕರಪ್ಪ ಪುತ್ರ ಸಚಿವ ಎಸ್ ಮಲ್ಲಿಕಾರ್ಜುನ ಹಾಗೂ ಯಡಿಯೂರಪ್ಪ ಮತ್ತವರ ಪುತ್ರ ವಿಜಯೇಂದ್ರ ಫೋಟೋಗಳು ಒಂದೇ ಫ್ಲೆಕ್ಸ್ ನಲ್ಲಿ ರಾರಾಜಿಸುತ್ತಿವೆ. ಜಾತಿ ಗಣತಿ ತಪ್ಪಾಗಿದೆ, ಅದು ಅವರು ಅವೈಜ್ಞಾನಿಕ ಆಗಿದೆ ಅನ್ನೋದೊಂದು ಅರ್ಥ ಬರುತ್ತೆ. ಸುಮ್ಮನೆ ಒಂದು ಹೇಳ್ಬೇಕನ್ನೋದಾದರೆ ಲಿಂಗಾಯತರನ್ನ 60 ಲಕ್ಷ ಇದ್ದಾರೆ ಅಂತ ತೋರಿಸಿದ್ದಾರೆ. ಅದನ್ನ ಚರ್ಚೆ ಮಾಡ್ತೀವಿ ಯುವ ಸಮಾವೇಶದಲ್ಲಿ, ಯಾಕಂದರೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗಬೇಕು. ನಾವು ರಿಕ್ವೆಸ್ಟ್ ಮಾಡ್ಕೊಂತೀವಿ, OBCಯಲ್ಲಿ ಸೇರಿಸ್ಕೊಡ್ರಿ, ನಮ್ಮವರು ಭಾಳ ಹಿಂದುಳಿದಿದ್ದಾರೆ ಶೈಕ್ಷಣಿಕವಾಗಿ.